ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೇನು ಮೊದಲನೇ ಶ್ರಾವಣ ಶನಿವಾರ ಹತ್ರ ಬರ್ತಾ ಇದೆ. ಇದೇ ಜುಲೈ 26ನೇ ತಾರೀಕು ನಿಮ್ಮ ಅದೃಷ್ಟದ ಕೀಯನ್ನ ಉಚಿತವಾಗಿ ಪಡೆದುಕೊಳ್ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸ್ಆಪ್ ನಂಬರ್ 9900513169 ಈ ನಂಬರ್ಗೆ ನೀವು ಗ್ರೂಪ್ಗೆ ಜಾಯಿನ್ ಆಗೋದ್ರಿಂದ ಸಾಕಷ್ಟು ಇನ್ಫಾರ್ಮೇಶನ್ಸ್ ಹೇಗೆ ಬಂದು ಪಡ್ಕೊಳ್ಬಹುದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ. ಸೊ ದಯವಿಟ್ಟು ಬೇರೆ ಯಾವುದೇ ನಂಬರ್ಗೂ ಕೂಡ ನೀವು ಜಾಯಿನ್ ಆಗೋಕೆ ಹೋಗ್ಬೇಡಿ. ಈ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಜಾಯಿನ್ ಆಗೋದ್ರಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಆಷಾಢ ಮಾಸದಲ್ಲಿ ಒಂದ್ ರೀತಿ ಯಾವುದೇ ರೀತಿ ಫಂಕ್ಷನ್ಗಳು, ಮದುವೆ ಮುಂಜಿ ಯಾವುದು ಇರೋದಿಲ್ಲ, ಎಲ್ಲರೂ ಕೂಡ ಬಿಡುವಾಗಿರ್ತಾರೆ. ಆದರೆ ಜೀವನದಲ್ಲಿ ಅಭಿವೃದ್ಧಿ ಕಾಣಬೇಕು, ಅವ್ರು ಮಾಡ್ತಿರುವಂಥ ಕೆಲಸ ಆಗಿರ್ಬೋದು, ಅಥವಾ ಒಟ್ಟಾರೆ ಹೇಳೋದಾದ್ರೆ ಅವ್ರು ಏನು ಮಾಡ್ತಿದ್ದಾರೆ ಅದರಲ್ಲಿ ಸಕ್ಸಸ್ ಅಥವಾ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದ್ರೆ ಏನಾದರೂ ಒಂದು ತಂತ್ರವನ್ನು ಮಾಡ್ಕೊಳ್ಬೋದಾ? ಈ ಆಷಾಢ ಮಾಸವನ್ನ ಬಳಸ್ಕೊಳ್ಬೋದಾ ಗುರುಗಳೇ? ಅದನ್ನು ಮಾಡ್ಕೊಳ್ಳೋದ್ರಿಂದ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾಡ್ಕೊಳ್ತೀನಿ ಅನ್ನೋರಿಗಿದೆ, ಸೋಂಬೇರಿಗಳಿಗೆ ಇಲ್ಲ. ಕಾಲಾಹರಣ ಮಾಡುವಂಥ ತಲರಟೆಗಳಿಗೆ ಜಾಗವಿಲ್ಲ. ಮಾಡಿಕೊಳ್ತೀವಿ ಅನ್ನೋಂಥವರಿಗೆ ಜಾಗವಿದೆ. ಭಗವಂತನ ಬಳಿ ಇರೋದೇ ಅಷ್ಟು. ಸಮಯವನ್ನು ಅವನು ಕೊಟ್ಟಿದ್ದಾನೆ. ಆ ಸಮಯವನ್ನು ಯಾರು ಸದ್ಬಳಕೆ ಮಾಡಿಕೊಳ್ತಾರೋ ಅವರಿಗೆ ಅದೃಷ್ಟದ ಕನ್ನಡಿಯನ್ನು ತೋರಿಸ್ತಾನೆ. ನೋಡಿ ಹೀಗೆ ಅಂತ, ಈ ಮಾಯಾವಿ ಕನ್ನಡಿ ನೀವು ನೋಡಿರ್ತೀರಲ್ಲ ಹಾಗೆ. ಅದಕ್ಕಾಗಿ ನೀವೇನಾದರೂ ಆಷಾಢ ಮಾಸದಲ್ಲಿ ಒಳ್ಳೆ ಪ್ರಶ್ನೆನೇ ತೆಗೆದಿದ್ದೀರಿ. ಅಕ್ಕ ತಂಗಿಯರು ಅಥವಾ ಸ್ನೇಹಿತೆಯರು ಒಡಗೂಡಿಕೊಂಡು ಈ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಈ 3 ಜನ ಸೇರಿಕೊಂಡು ಮಾಡ್ತಾರಂತೆ. ಆ ಖುಷಿಯನ್ನು ಮಾಡುವಂಥದ್ದು, ಈ ಹತ್ತಿಯನ್ನು ಪತ್ತಿ ಮಾಡುವಂಥದ್ದು, ಹತ್ತಿಯಿಂದ ದಾರವನ್ನು ಮಾಡುವಂಥದ್ದು, ಇದೆಲ್ಲ ಒಂದು ಕ್ರಿಯೆ ಅವರು ಮಾಡ್ತಾರಂತೆ. ಹಾಗೆ ಅವರು ಮತ್ತೊಂದು ಮಾಡುತ್ತಾರೆ. ಹೆಣ್ಣು ಮಕ್ಕಳೇನು ನೀವು ಹಾಕ್ಕೊಳ್ತೀರಿ ಕೈಗೆ? ಎಂತ ತಾಯಿದು? ಗೋರಂಟಿ, ಮೆಹಂದಿ. ಮೆಹಂದಿ, ಗೋರಂಟಿ ಪದಾನ ಕರೆಕ್ಟೆ. ಆ ಗೋರಂಟಿ ಎಲೆಯನ್ನ ಎಲ್ಲಿಯಾದರೂ ತರಬೇಕು. ನೀವು ರೆಡಿಮೇಡ್ ಅಲ್ಲ, ಅದಕ್ಕಷ್ಟು ಅವಕಾಶವಿಲ್ಲ. ಈ ಗೋರಂಟಿ ಎಲೆಯನ್ನ ತೆಗಿಬೇಕು. ತೆಗೆಯುವ ಮುನ್ನ ಆ ಗೋರಂಟಿ ಗಿಡಕ್ಕೆ ಮಜ್ಜಿಗೆಯನ್ನು ಹಾಕಬೇಕು. ಸ್ವಲ್ಪ ಮಜ್ಜಿಗೆಯನ್ನು ಹಾಕುವಂಥದ್ದು, ಒಂದಷ್ಟು ಆ ಗೋರಂಟಿ ಎಲೆಯನ್ನು ತರುವಂಥದ್ದು, ಆ ಮೆಹಂದಿ ಎಲೆಯನ್ನು ತರುವಂಥದ್ದು, ಎಲ್ಲರೂ ಸೇರಿಕೊಂಡು ಅದನ್ನು ಚೆನ್ನಾಗಿ ಹೇಗೆ ನೀವು ಹರಿತೀರೋ ಅದಕ್ಕೊಂದು ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರೋ ಅದನ್ನು ಮಾಡುವಂಥದ್ದು, ಪೇಸ್ಟ್ ಮಾಡ್ಕೊಳ್ತಾ ಅದನ್ನು ಹೇಗೆ ನೀವು ಹೆಣ್ಣು ಮಕ್ಕಳು ಮಾಡ್ಕೊಳ್ಬೇಕು ಅಂತಿರ್ತೀರೋ ಹಾಗೆಲ್ಲ ಯಾವ ಯಾವ ಚಿತ್ತಾರವನ್ನು ಬಿಡಿಸ್ಕೊಳ್ತೀರೋ ಅದನ್ನು ಮಾಡ್ಕೊಳ್ಳಿ. ನೀವು ಅದನ್ನು ಹರಿಯುವಾಗ, ಸೊಪ್ಪನ್ನು ಹರಿಯುವಾಗ ಯಾರಿಗಾದರೂ ಕುಡಿಲಿಕ್ಕೆ ಮನೆಯಲ್ಲಿ ವೃದ್ಧರೋ ಯಾರಿಗಾದರೂ ಸರಿನೇ ಈ ಭೂಲೋಕದ ಅಮೃತ ಅಂತಲೇ ಕರೀತಾರೆ ಅದನ್ನು, ಆ ಮಜ್ಜಿಗೆನ. ಆ ಅಮೃತವನ್ನ ನೀವು ಯಾರಿಗೆ ಕೊಡ್ತೀರೋ ಆರ್ಥಿಕ ಅಭಿವೃದ್ಧಿ ಆಗತ್ತೆ. ಯಾವುದೂ ಈ ಗೋರಂಟಿ ಎಲೆಯನ್ನ ನೀವು ಕೈಗೆ ಹಚ್ಕೊಳ್ತೀರಲ್ಲ, ಹರಿಯೋವಾಗ್ಲಿಂದ ಹಿಡಿದು ಹಚ್ಕೊಳ್ಳುವಾಗೂ ಕೂಡ ಯಾರಾದ್ರೂ ಒಬ್ಬರು ಕೊಡ್ತಿರ್ಬೇಕು. ಅಕ್ಕ ಕೊಡ್ತಿದ್ರೆ ತಂಗಿ ಹಾಕ್ಕೊಳ್ತಕ್ಕಂಥದ್ದು, ತಂಗಿ ಕೊಡೋವಾಗ ಅಕ್ಕ ಹಾಕ್ಕೊಳ್ಳೋಂಥದ್ದು, ಅಥವಾ ಸ್ನೇಹಿತರು, ಫ್ರೆಂಡ್ಸ್. ಇದನ್ನ ಈ ಆಷಾಢ ಮಾಸದಲ್ಲಿ ಯಾವತ್ತಾದ್ರೂ ಸರಿನೇ ಖುಷಿಯಿಂದ, ಈಗ ಇದನ್ನು ಕೇಳಿಸ್ಕೊಂಡಿದ್ದೀರಿ, ನಾಳೆನೆ ಮಾಡ್ತೀನಿ ಅನ್ನಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನನ್ನ ಮನೆಯ ಆರ್ಥಿಕ ಅಭಿವೃದ್ಧಿ ಆಗಬೇಕು, ನನ್ನ ಪತಿದೇವರು ಏನು ದುಡಿತಾ ಇದ್ದಾರೋ ಆ ದುಡಿಮೆ ಜಾಸ್ತಿ ಆಗಬೇಕು, ನನ್ನ ಯಜಮಾನರು ಏನು ಮಾಡ್ತಾ ಇದ್ದಾರೋ ಅವರು ಆ ಕೆಲಸ ಸಕ್ಸಸ್ ಆಗಿ ಹಣ ಮನೆಗೆ ಬರಬೇಕು ಅನ್ನೋ ಖುಷಿಯನ್ನು ಹಂಚ್ಕೊಳ್ತಕ್ಕಂಥದ್ದು. ಕೆಲವೇ ನಿಮಿಷಗಳಲ್ಲಿ ಅದು ರೆಡ್ ಆಗಿಬಿಡುತ್ತೆ. ಕೆಲವೊಬ್ರಿಗೆ ಆಗತ್ತೆ, ಕೆಲವೊಬ್ಬರಿಗೆ ಆಗಲ್ಲ ಅಂತಲೂ ಹೇಳ್ತಾರೆ. ನನ್ನ ಪ್ರಕಾರ ನಿಮಗೆಲ್ರಿಗೂ ಆಗತ್ತೆ. ಎಷ್ಟು ಚೆನ್ನಾಗಿ ಅಲ್ಲಿ ಬರುತ್ತೋ ಆ ರೆಡ್, ಅದೇ ಲಕ್ಷ್ಮಿ ಸೂಚಕವೇ ಅದು. ಅದಕ್ಕಾಗಿ ಆ ಎಲೆಯನ್ನ ಈ ಆಷಾಢ ಮಾಸದಲ್ಲಿ ಹಾಕ್ಕೊಳ್ಳಿ. ಆಗ್ತಕ್ಕಂತಹ ಆರ್ಥಿಕ ಅಭಿವೃದ್ಧಿಯನ್ನ ನೀವು ನೋಡುತ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಆಷಾಢ ಮಾಸ ಇನ್ನೇನು ಮುಗಿತಾ ಬರ್ತಾ ಇದೆ, ಅಷ್ಟರಲ್ಲಿ ಎಲ್ಲರೂ ಕೂಡ ಬಿಡುವಾಗಿರ್ತಾರೆ. ಆದರೆ ಈ ಸಮಯದಲ್ಲಿ ನಾವು ಯಾವುದೇ ಒಂದು ಅಭಿವೃದ್ಧಿಯನ್ನ ಕಾಣಬೇಕು, ಬಿಕಾಸ್ ತುಂಬಾ ಜನ ತುಂಬಾ ರೀತಿಯಾಗಿರುವಂಥ ಪ್ರಯತ್ನ ಪಡ್ತಿರ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೇನೇ ಪರಿಹಾರ ಅಥವಾ ರೆಮಿಡಿ ಕೊಟ್ಟರು ಕೂಡ
ಹೆಚ್ಚು ಹಣ ಖರ್ಚು ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಬಿಕಾಸ್ ಹಣ ಹೇಗೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡ್ತಿರ್ತೀವಿ, ಇನ್ನೂ ಹಣ ಖರ್ಚು ಮಾಡಬೇಕು ಅಂತಂದರೆ ಯೋಚನೆ ಮಾಡಬೇಕಾಗತ್ತೆ. ಸೊ ಸಿಂಪಲ್ ಆಗಿ ಹೇಗೆ ಆ ರೆಮಿಡಿಯನ್ನು ಅಕ್ಕ ತಂಗಿರಾಗಿರ್ಬೋದು, ಸ್ನೇಹಿತೆಯರಾಗಿರ್ಬೋದು ಮಾಡ್ಕೊಳ್ಬೋದು ಈ ಒಂದು ಆಷಾಢ ಮಾಸದಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಒಂದು ಅದೃಷ್ಟದ ಕೀನ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಸ್ಕ್ರೀನ್ ಮೇಲೆ ನಿಮಗೆ ವಾಟ್ಸಪ್ ಸಂಖ್ಯೆ ಬರ್ತಾ ಇದೆ. ಜುಲೈ 26ನೇ ತಾರೀಕು ಕೆಲವೇ ದಿನಗಳಿರುವಂಥದ್ದು. ಸೊ ಆ ಒಂದು ನಂಬರ್ಸ್ಗೆ ನೀವು ಈಗಲೇ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ಜುಲೈ 26ನೇ ತಾರೀಕು ಶನಿವಾರ ನೀವು ನೇರವಾಗಿ ಬಂದು ಉಚಿತವಾಗಿ ನಿಮ್ಮ ಅದೃಷ್ಟದ ಕೀಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.